ಚಿನ್ನದ ಬೆಲೆಯಲ್ಲಿ ಭಾರಿ ಸ್ಫೋಟವಾಗಿದೆಯಾ? ಇಂದಿನ ರೇಟ್ ಕೇಳಿದಲ್ಲಿ ನೀವು ಶಾಕ್ ಆಗ್ತೀರಾ. ಯುದ್ಧದ ಭೀತಿಯಿಂದಾಗಿ ಚಿನ್ನದ ಬೆಲೆ ಗಗನಕ್ಕೆ ಏರುತ್ತಿದೆಯಾ? ಇವತ್ತು ನೀವು ಏನಾದರೂ ಕೂಡ ಚಿನ್ನ ಖರೀದಿಯನ್ನ ಮಾಡಲು ಹೋಗುತ್ತಿದ್ದೀರಾ? ಹಾಗಾದ್ರೆ ಸ್ವಲ್ಪ ತಡೆಯಿರಿ. ಈ ಒಂದು ವಿಡಿಯೋನ ಸಂಪೂರ್ಣವಾಗಿ ನೋಡಿ ನಿಮ್ಮ ನಿರ್ಧಾರವನ್ನ ತೆಗೆದುಕೊಳ್ಳಿ. ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಏನಾಗುತ್ತಿದೆ? ನಿಮ್ಮ ಹಣವನ್ನ ಉಳಿಸಬೇಕಾಗಿದ್ದಲ್ಲಿ ಚಿನ್ನ ಮತ್ತು ಬೆಳ್ಳಿಯಲ್ಲಿ ಬರುವ ಎಲ್ಲ ಅಪ್ಡೇಟ್ಗಳನ್ನ ಮಿಸ್ ಮಾಡದೆ ನೋಡಿ ಸ್ನೇಹಿತರೆ. ಬಂಗಾರದ ಬೆಲೆ ಇವತ್ತು ಎಷ್ಟಾಗಿದೆ, ಇಳಿದಿದೆಯಾ ಅಥವಾ ಏರಿಕೆಯಾಗಿದೆ ಎಂಬ ಎಲ್ಲ ಮಾಹಿತಿಯನ್ನ ನಿಮಗೆ ಕೊಡಲಿದ್ದೇನೆ. ಹಾಗೆ ಇಳಿಕೆ ಮತ್ತು ಏರಿಕೆಗೆ ಕಾರಣವಾದರೂ ಏನು, ತಜ್ಞರು ಏನು ಹೇಳುತ್ತಿದ್ದಾರೆ ಎಂಬ ಸಂಪೂರ್ಣ ಸುದ್ದಿಯೊಂದನ್ನ ನೋಡೋಣ ಬನ್ನಿ ಸ್ನೇಹಿತರೆ. ಜಾಗತಿಕ ಮಾರುಕಟ್ಟೆಯಲ್ಲಿ ಆಗುತ್ತಿರುವ ಬದಲಾವಣೆಗಳನ್ನ ನಮ್ಮ ದೇಶದ ಚಿನ್ನದ ಮೇಲೆ ಹೇಗೆ ಪ್ರಭಾವ ಬೀರುತ್ತಿದೆ? ಯುದ್ಧದ ಭೀತಿಯ ನಡುವೆ ಚಿನ್ನದಲ್ಲಿ ಹೂಡಿಕೆ ಮಾಡುವುದು ಸುರಕ್ಷಿತವಾ ಅಥವಾ ಅಲ್ಲವಾ? ಎಲ್ಲ ಮಾಹಿತಿಯನ್ನ ನೋಡೋಣ. ಅದಕ್ಕೂ ಮುಂಚೆ ನೀವಿನ್ನೂ ಕೂಡ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲವೆಂದಲ್ಲಿ ಈ ಕೂಡಲೇ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಾವು ಹಾಕೋ ಪ್ರತಿಯೊಂದು ಹೊಸ ವಿಡಿಯೋಗಳು ಮೊದಲು ಬಂದು ನಿಮಗೆ ತಲುಪುತ್ತದೆ. ಹಾಗೆ ವಿಡಿಯೋಗೆ ಲೈಕ್ ಮತ್ತು ಶೇರ್ ಮಾಡಿ ಸ್ನೇಹಿತರೆ. ನಿಮ್ಮ ಪ್ರಕಾರ ಚಿನ್ನದ ಬೆಲೆ ಎಷ್ಟಾಗಬೇಕು ಎಂಬುದನ್ನು ಕೂಡ ಕಾಮೆಂಟ್ ಅನ್ನ ಮಾಡಿ ಸ್ನೇಹಿತರೆ. ವಿಡಿಯೋಗೆ ಲೈಕ್ ಮಾಡುವುದರಿಂದ ಪ್ರತಿದಿನ ಅಂತಾರಾಷ್ಟ್ರೀಯ ಮಾರುಕಟ್ಟೆ, ಟ್ರೇಡಿಂಗ್ ಮಾರುಕಟ್ಟೆಯಲ್ಲಿ ಆಗುವ ಎಲ್ಲ ಬದಲಾವಣೆಗಳನ್ನು ಕೇವಲ ನಿಮಗೆ 10 ನಿಮಿಷದಲ್ಲಿ ಸಂಪೂರ್ಣವಾದ ಮಾಹಿತಿಯನ್ನ ತಿಳಿಸಲಿದ್ದೇವೆ. ಹೀಗಾಗಿ ನಿಮ್ಮ ಕಮೆಂಟ್ ಹಾಗೂ ಒಂದು ಲೈಕ್ ನಮಗೆ ಸ್ಫೂರ್ತಿ ಕೊಡುತ್ತದೆ ಸ್ನೇಹಿತರೆ. ಈ ಕೂಡಲೇ ಲೈಕ್ ಮತ್ತು ಕಮೆಂಟ್ ಅನ್ನ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ಮಾಡಲು ಕೂಡ ಮರೆಯಬೇಡಿ. ಮುಂದಿನ ಬರುವ ಅಪ್ಡೇಟ್ಗಳಿಗಾಗಿ ಜಾಗತಿಕ ಮಾರುಕಟ್ಟೆಯಲ್ಲಿ ಇರಾನ್ ಮತ್ತು ಅಮೆರಿಕ ನಡುವೆ ಸಂಘರ್ಷಗಳು ಇದ್ದೇ ಇದೆ. ಈಗಾಗಲೇ ಯುದ್ಧ 30 ದಿನಕ್ಕೂ ಹೆಚ್ಚು ದಾಟಿದೆ. ಈ ಒಂದು ಪರಿಣಾಮ ನೇರವಾಗಿ ಚಿನ್ನದಲ್ಲಿ ಒತ್ತಡವನ್ನ ಬೀರುತ್ತಿದೆ ಎಂಬುದು ಈಗಾಗಲೇ ನಿಮಗೆಲ್ಲರಿಗೂ ಕೂಡ ತಿಳಿದಿದೆ ಸ್ನೇಹಿತರೆ. ಯುದ್ಧದ ಭೀತಿಯಿಂದಾಗಿ ಹೂಡಿಕೆದಾರರು ಷೇರು ಮಾರುಕಟ್ಟೆಯಲ್ಲಿ ಹೂಡಿಕೆ ಸುರಕ್ಷಿತ ಇದೆಯೋ ಅಥವಾ ಇಲ್ಲವೋ ಎಂಬುದನ್ನು ತಿಳಿಯುವುದೇ ಒಂದು ದೊಡ್ಡ ಪ್ರಶ್ನೆಯಾಗಿದೆ ಸ್ನೇಹಿತರೆ. ಇದರ ಜೊತೆಗೆ ಡಾಲರ್ನ ಮೌಲ್ಯ ಮಟ್ಟದಲ್ಲಿ ಡಾಲರ್ ಬಲವಾಗುತ್ತಿದೆ ಸ್ನೇಹಿತರೆ. ಹಾಗೆ ಕಚ್ಚಾ ತೈಲದ ಬೆಲೆಯೂ ಕೂಡ ಏರಿಕೆಯಾಗುತ್ತಿರುವುದರಿಂದ ಭಾರತೀಯ ಮೌಲ್ಯ ಕುಸಿತವಾಗುತ್ತಿದೆ. ಇದು ನೇರವಾಗಿ ನಮ್ಮ ದೇಶದ ಚಿನ್ನದ ಆಮದು ವೆಚ್ಚದ ಮೇಲೆ ಬೀಳುತ್ತದೆ ಸ್ನೇಹಿತರೆ. ಎಲ್ಲರೂ ಕೂಡ ಪ್ರಾಫಿಟ್ ಎಲ್ಲಿ ಹೆಚ್ಚುತ್ತಿದೆ ಅಲ್ಲಿಯೇ ಹೂಡಿಕೆಯನ್ನ ಮಾಡುತ್ತಿದ್ದಾರೆ. ಈಗ ಪ್ರೆಸೆಂಟ್ ನೀವು ಟ್ರೇಡಿಂಗ್ ನಲ್ಲಿ ನೋಡುವುದಾದರೆ ಅತಿ ಹೆಚ್ಚಿನ ಒಂದು ಹೂಡಿಕೆ ಕಚ್ಚಾ ತೈಲದ ಮೇಲೆ, ಇದರ ಜೊತೆಗೆ ಡಾಲರ್ನ ಮೇಲೆ ಇದೆ ಸ್ನೇಹಿತರೆ. ಹಾಗೆ ಚಿನ್ನ ಬೆಳ್ಳಿಯ ಮೇಲೂ ಕೂಡ ಹೂಡಿಕೆದಾರರ ಕಣ್ಣಿದೆ. ಈ ಪ್ರಕಾರ ತಜ್ಞರು ಏನು ಹೇಳುತ್ತಿದ್ದಾರೆ? ಯುದ್ಧದ ಪರಿಸ್ಥಿತಿ, ಇದರ ಜೊತೆಗೆ ಡಾಲರ್ ಮತ್ತು ಕಚ್ಚಾ ತೈಲದಿಂದಾಗಿ ಚಿನ್ನದ ಬೆಲೆಯಲ್ಲಿ ಸ್ವಲ್ಪ ಏರುಪೇರು ಆಗುತ್ತಿದೆ ಎಂದು ಹೇಳಿದ್ದಾರೆ. ಹಾಗಾದ್ರೆ ಬನ್ನಿ ಇವತ್ತಿನ ಚಿನ್ನದ ಬೆಲೆಯಲ್ಲಿ ಏನಾಗಿದೆ ಎಂಬುದನ್ನ ನೋಡೋಣ. ಏರಿಕೆಯಾಗಿದೆಯಾ ಅಥವಾ ಇಳಿಕೆಯಾಗಿದೆಯಾ ಎಂಬುದನ್ನ ನೋಡೋಣ, ಅಥವಾ ಸ್ಥಿರತೆಯನ್ನ ಕಾಪಾಡಿಕೊಂಡಿದೆಯಾ, ನಿನ್ನೆ ಒಂದು ಬೆಲೆಗೆ ಕಂಪೇರ್ ಅನ್ನ ಮಾಡಿದಲ್ಲಿ ಎಂಬ ಮಾಹಿತಿಯನ್ನ ನಿಮಗೆ ತಿಳಿಸಲಿದ್ದೇವೆ ಸ್ನೇಹಿತರೆ. ನೀವು ಕೂಡ ಇದೀಗ ಸ್ಕ್ರೀನ್ ಮೇಲೆ ನೋಡಬಹುದಾಗಿದೆ. 24 ಕ್ಯಾರೆಟ್ ಚಿನ್ನದ ಬೆಲೆ ಸ್ಕ್ರೀನ್ ಮೇಲೆ 1 ಗ್ರಾಮ್ಗೆ 15,094 ರೂಪಾಯಿ ಆಗಿದೆ ಸ್ನೇಹಿತರೆ. ನಿನ್ನೆ ಒಂದು ಬೆಲೆಗೆ ಕಂಪೇರ್ ಮಾಡಿದಲ್ಲಿ ಚಿನ್ನ ಸ್ಥಿರತೆಯನ್ನ ಕಾಪಾಡಿಕೊಂಡಿದೆ ಎಂಬುದನ್ನ ಹೇಳಬಹುದು. ಕೇವಲ 1 ರೂಪಾಯಿನಿಂದ 100 ರೂಪಾಯಿ ವ್ಯತ್ಯಾಸದ ತನಕ ಟ್ರೇಡ್ ಆಗಿದೆ ಚಿನ್ನದ ಒಂದು ಬೆಲೆಯಲ್ಲಿ ಅಂತ ಹೇಳಬಹುದಾಗಿದೆ. 8 ಗ್ರಾಮ್ಗೆ 1,20,752 ರೂಪಾಯಿ ಇದೆ. 10 ಗ್ರಾಮ್ ನೀವು ಪ್ಯೂರ್ 24 ಕ್ಯಾರೆಟ್ ಗಟ್ಟಿಯನ್ನ ಖರೀದಿಯನ್ನ ಮಾಡಲು ಹೋದಲ್ಲಿ 1,50,940 ರೂಪಾಯಿ ಇದೆ ಸ್ನೇಹಿತರೆ. ಇಲ್ಲೂ ಕೂಡ ನೀವು ನೋಡಬಹುದು ನಿನ್ನೆಯ ಬೆಲೆಗೆ ಕಂಪೇರ್ ಮಾಡಿದಲ್ಲಿ ಸ್ಥಿರತೆಯನ್ನ ಕಾಪಾಡಿಕೊಂಡಿದೆ ಚಿನ್ನ. ಬೆಳ್ಳಿಯ ಒಂದು ಬೆಲೆಯಲ್ಲಿ ಬೆಳ್ಳಿಯ ಬೆಲೆನೂ ಕೂಡ ನಿಮಗೆ ತಿಳಿಸಲಿದ್ದೇವೆ ಸ್ನೇಹಿತರೆ. ಈಗ 22 ಕ್ಯಾರೆಟ್ ಚಿನ್ನದಲ್ಲಿ ನಿನ್ನೆಗೆ ಕಂಪೇರ್ ಮಾಡಿದಲ್ಲಿ ಸ್ಥಿರತೆಯನ್ನ ಕಾಪಾಡಿಕೊಂಡಿದೆ. ಕೇವಲ 10ರಿಂದ 100 ರೂಪಾಯಿ ಏರಿಕೆ ಆಗಿದೆ. ಇದರ ಜೊತೆಗೆ 22 ಕ್ಯಾರೆಟ್ ಚಿನ್ನದ ಬೆಲೆಯನ್ನ ನೋಡೋಣ. ಈಗ ಏಪ್ರಿಲ್, ಮೇ ಮತ್ತು ಜೂನ್ ತಿಂಗಳಿನಲ್ಲಿ ಮದುವೆ ಸೀಸನ್ಗಳು ಇದ್ದು, ಮದುವೆಗೆ ಮುಖ್ಯವಾಗಿ ಎಲ್ಲರೂ ಕೂಡ ಚಿಂತೆಯನ್ನ ಮಾಡುತ್ತಿರುತ್ತಾರೆ. ಬಂಗಾರವನ್ನ ಹೇಗೆ ಖರೀದಿ ಮಾಡಬೇಕು ಎಂಬುದನ್ನ. ಇದೀಗ 22 ಕ್ಯಾರೆಟ್ ಚಿನ್ನದ ಬೆಲೆ ಎಷ್ಟಿದೆ ಎಂಬುದನ್ನ ನೋಡೋಣ. 1 ಗ್ರಾಮ್ಗೆ 13,836 ರೂಪಾಯಿ ಇದೆ ಸ್ನೇಹಿತರೆ. 8 ಗ್ರಾಮ್ಗೆ 1,10,689 ರೂಪಾಯಿ ಇದೆ ಸ್ನೇಹಿತರೆ. 10 ಗ್ರಾಮ್ಗೆ 1,38,360 ರೂಪಾಯಿ ಸ್ನೇಹಿತರೆ. ಇದು ಕೇವಲ 22 ಕ್ಯಾರೆಟ್ ಚಿನ್ನದ ಬೆಲೆಯಾಗಿದೆ. ಇದರ ಜೊತೆಗೆ 18 ಗ್ರಾಮ್ ಚಿನ್ನವನ್ನ ಕೂಡ ಬಹುಜನರು ಭಾರತದಲ್ಲಿ ಆಭರಣಕ್ಕಾಗಿಯೇ ಬಳಸುತ್ತಿರುತ್ತಾರೆ. ಹೌದು, ಅದರ ಒಂದು ಬೆಲೆಯ
ಬೆಲೆಯನ್ನು ಕೂಡ ಸ್ಕ್ರೀನ್ ಮೇಲೆ ಹೀಗಿದೆ. 1 ಗ್ರಾಮ್ಗೆ 11,321 ರೂಪಾಯಿ ಇದೆ ಸ್ನೇಹಿತರೆ. 8 ಗ್ರಾಮ್ಗೆ 90,568 ರೂಪಾಯಿ ಇದೆ. 10 ಗ್ರಾಮ್ಗೆ 1,13,210 ರೂಪಾಯಿ ಇದೆ ಸ್ನೇಹಿತರೆ. ನೀವು ನೋಡಬಹುದು 24 ಕ್ಯಾರೆಟ್, 22 ಕ್ಯಾರೆಟ್, 18 ಕ್ಯಾರೆಟ್ ಚಿನ್ನದ ಬೆಲೆಯಲ್ಲಿ ಕೇವಲ 1 ರಿಂದ 100 ರೂಪಾಯಿ ವ್ಯತ್ಯಾಸ ಮಾತ್ರ ಕಂಡು ಬಂದಿದೆ. ನಿನ್ನೆ ಮತ್ತು ಮೊನ್ನೆಗೆ ಕಂಪೇರ್ ಮಾಡಿದಲ್ಲಿ 2,000 ರೂಪಾಯಿ ಏರಿಕೆಯಾಗಿತ್ತು, 2 ರಿಂದ 3,000 ರೂಪಾಯಿ ಏರಿಕೆಯಾಗಿತ್ತು. ಆದರೆ ಇವತ್ತಿನ ಒಂದು ಮಾರ್ಕೆಟ್ನಲ್ಲಿ ನಿಮಗೆ ಪ್ರೈಸಸ್ ಅನ್ನು ನೋಡುವುದಾದರೆ ಚಿನ್ನ ಸ್ಥಿರತೆಯನ್ನು ಕಾಪಾಡಿಕೊಂಡಿದೆ, ಕೇವಲ 100 ರೂಪಾಯಿ ಏರಿಕೆಯಾಗಿದೆ ಅಂತ ಹೇಳಬಹುದಾಗಿದೆ. ಇದರ ಜೊತೆಗೆ ಬೆಳ್ಳಿಯ ಒಂದು ಬೆಲೆಯನ್ನು ಕೂಡ ನೋಡೋಣ ಬನ್ನಿ ಸ್ನೇಹಿತರೆ. ಬೆಳ್ಳಿಯಲ್ಲೂ ಕೂಡ ಸ್ವಲ್ಪ ಇಳಿಕೆಯಾಗಿದೆ ಎಂದು ಹೇಳಬಹುದಾಗಿದೆ. ಜಾಸ್ತಿ ಏನೂ ಕೂಡ ಇಳಿಕೆಯಾಗಿಲ್ಲ. ಬೆಳ್ಳಿಯ ಬೆಲೆ ಇಳಿಕೆಯಾಗುವುದಾದರೆ 5,000 ರೂಪಾಯಿನಷ್ಟು ಇಳಿಕೆಯಾಗುತ್ತದೆ. ಏರಿಕೆ ಆಗುವುದಲ್ಲಿದ್ದಲ್ಲಿ 5,000 ರಿಂದ 10,000 ರೂಪಾಯಿ ತನಕ ಏರಿಕೆ ಆಗುತ್ತಿತ್ತು. ಆದರೆ ಇದೀಗ ಕೇವಲ 100 ರೂಪಾಯಿ ಏರಿಕೆ ಆಗಿಲ್ಲ, ಇಳಿಕೆ ಆಗಿದೆ ಸ್ನೇಹಿತರೆ. 1 ಗ್ರಾಮ್ಗೆ 249.90 ಪೈಸೆ ಇದೆ ಅಂತ ಹೇಳಬಹುದು. 8 ಗ್ರಾಮ್ಗೆ 1,999 ಇದೆ ಸ್ನೇಹಿತರೆ. ಹಾಗೆ 1 kg ಬೆಳ್ಳಿಯನ್ನು ನೀವು ಖರೀದಿಯನ್ನು ಮಾಡಲು ಹೋದಲ್ಲಿ 2,49,900 ರೂಪಾಯಿ ಇದೆ. ನಿನ್ನೆಗೆ ಕಂಪೇರ್ ಮಾಡಿದಲ್ಲಿ ಕೇವಲ 100 ರೂಪಾಯಿ ಇಳಿಕೆಯಾಗಿದೆ ಬೆಳ್ಳಿಯ ಒಂದು ಬೆಲೆಯಲ್ಲಿ ಅಂತ ಹೇಳಬಹುದು. ಚಾರ್ಟ್ ಕೂಡ ನೀವು ಸ್ಕ್ರೀನ್ ಮೇಲೆ ನೋಡಬಹುದಾಗಿದೆ. ನಾಳೆಯ ಒಂದು ಮಾರ್ಕೆಟ್ ಅಂದರೆ ನಾಳೆ ಸಂಡೇ ಒಂದು ಮಾರ್ಕೆಟ್ನಲ್ಲಿ ಇದೇ ಸೇಮ್ ಪ್ರೈಸಸ್ ಇರಲಿದೆ ಅಂತ ಹೇಳಬಹುದು ಸ್ನೇಹಿತರೆ. ಇದೇ ರೀತಿ ಪ್ರತಿದಿನ ನಿಮಗೆ ಗೋಲ್ಡ್ ಅಪ್ಡೇಟ್ಗಳನ್ನು ನಾವು ನೀಡಲಿದ್ದೇವೆ. ಈ ಕೂಡಲೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡುವುದರಿಂದ ನಾವು ಹಾಕುವ ಪ್ರತಿಯೊಂದು ಹೊಸ ವಿಡಿಯೋಗಳು ಮೊದಲು ಬಂದು ನಿಮಗೆ ತಲುಪುತ್ತದೆ ಸ್ನೇಹಿತರೆ. ಈಗ ಮುಂದಿನ ಒಂದು ಪ್ರಶ್ನೆ ಏನೆಂದಲ್ಲಿ, ಇವತ್ತು ಚಿನ್ನದ ಬೆಲೆ 1,50,000 ರೂಪಾಯಿ ಇದೆ. 22 ಕ್ಯಾರೆಟ್ ಹಾಗೂ 24 ಕ್ಯಾರೆಟ್ ಚಿನ್ನದ ಆಸುಪಾಸಿನಲ್ಲಿ. ಈಗ ಖರೀದಿ ಮಾಡಿದಲ್ಲಿ ನಿಮಗೆ ಪ್ರಾಫಿಟ್ ಸಿಗುತ್ತದೆ ಅಥವಾ ಇನ್ನೂ ಕೂಡ ಒಂದು ವಾರದ ತನಕ ಕಾಯಬೇಕಾ? ತಜ್ಞರು ಏನು ಹೇಳುತ್ತಿದ್ದಾರೆ ಎಂಬುದನ್ನು ನೋಡೋಣ ಬನ್ನಿ ಸ್ನೇಹಿತರೆ. ಹೂಡಿಕೆದಾರರು ಏನು ಹೇಳುತ್ತಿದ್ದಾರೆ? ತಜ್ಞರ ಪ್ರಕಾರ ಏನು ಹೇಳಲಾಗುತ್ತಿದೆ ಎಂದರೆ, ತಜ್ಞರು ಯುದ್ಧದ ಪರಿಸ್ಥಿತಿಯನ್ನು ತಿಳಿದಾಗ ಯುದ್ಧ ಒಂದು ಭೀಕರವಾದಾಗ ಚಿನ್ನದ ಬೆಲೆಯಲ್ಲಿ ಸ್ವಲ್ಪ ಒತ್ತಡವಾಗಿ ಇಳಿಕೆಯಾಗಬಹುದು. ಆದರೆ ಚಿನ್ನ ಮತ್ತು ಅಂತಾರಾಷ್ಟ್ರೀಯ ಮಟ್ಟ ಹಾಗೂ ಅಂತಾರಾಷ್ಟ್ರೀಯ ಮಟ್ಟದ ಬ್ಯಾಂಕಿಂಗ್ ದರಗಳಲ್ಲಿ ಕೂಡ ಏನಾದರೂ ಚೇಂಜಸ್ ಆದಲ್ಲಿ ಷೇರು ಮಾರುಕಟ್ಟೆ ದಪ್ ಅಂತ ಬೀಳುತ್ತಿದೆ. ಅಂದರೆ ಚಿನ್ನ ಮತ್ತು ಬೆಳ್ಳಿಯ ಒಂದು ಮಾರುಕಟ್ಟೆಯಲ್ಲಿ ಷೇರುದಾರರು ತಮ್ಮ ಷೇರುಗಳನ್ನು ವಾಪಸ್ ತೆಗೆದುಕೊಳ್ಳುವುದರಿಂದ ಚಿನ್ನದ ಬೆಲೆಯಲ್ಲಿ ಇಳಿಕೆಯಾಗುವ ಸಾಧ್ಯತೆ ಇರುತ್ತದೆ. ಏನಾದರೂ ಯುದ್ಧದ ಹೆಚ್ಚು ಒತ್ತಡ ಇದ್ದಾಗ ಹಾಗೆ ಡಾಲರ್ನ ಮೌಲ್ಯ ಹೆಚ್ಚಳವಾದಾಗ, ಇದರ ಜೊತೆಗೆ ಅಂತಾರಾಷ್ಟ್ರೀಯ ಬ್ಯಾಂಕ್ಗಳ ಬಡ್ಡಿ ದರ ಏರಿಕೆಯಾದಾಗ ಅಲ್ಲಿ ಹೆಚ್ಚು ಪ್ರಾಫಿಟ್ ಸಿಗುತ್ತದೆ ಎಂದು ಹೂಡಿಕೆದಾರರು ಇಲ್ಲಿಯ ಹಣವನ್ನು ತೆಗೆದುಕೊಂಡು ಅಲ್ಲಿ ಹೂಡಿಕೆ ಮಾಡುತ್ತಾರೆ. ಆವಾಗ ಚಿನ್ನದ ಬೆಲೆಯಲ್ಲಿ 10 ರಿಂದ 15,000 ರೂಪಾಯಿ ತನಕ ಇಳಿಕೆಯಾಗುವ ಸಾಧ್ಯತೆ ಇರುತ್ತದೆ. ನೀವು ಮುಂಬರುವ 5 ವರ್ಷದಲ್ಲಿ ನೋಡುವುದಾದರೆ ಚಿನ್ನದ ಬೆಲೆ ಮತ್ತಷ್ಟು ಏರಿಕೆಯಾಗಲಿದೆ. 2 ರಿಂದ 2.5 ಲಕ್ಷ ತನಕ ಕೂಡ ಹೋಗಬಹುದು ಚಿನ್ನದ ಬೆಲೆ. ಇದೀಗ ನೀವು ನೋಡಬಹುದು ಒಂದು ಬಾರಿ ಬಿದ್ದ ಚಿನ್ನ ಇದೀಗ 1,20,000 1,30,000 ತನಕ ಬಂದಿತ್ತು. 1,30,000 ರಿಂದ ಇದೀಗ 1,50,000 ತನಕ ಬರುತ್ತಿದೆ. ಈಗ ಮತ್ತೆ ಈ ಚಿನ್ನದ ಒಂದು ಬೆಲೆ ಇನ್ನು 3-4 ತಿಂಗಳಿನಲ್ಲಿ 2 ಲಕ್ಷ ರೂಪಾಯಿ ತನಕ ಕೂಡ ದಾಟಬಹುದು ಎಂದು ತಜ್ಞರು ಊಹೆಯನ್ನ ಮಾಡುತ್ತಿದ್ದಾರೆ. ಚಿನ್ನದಲ್ಲಿ ಅತಿ ಹೆಚ್ಚು ರಿಟರ್ನ್ ಸಿಗುವುದಾದರೆ ಎಲ್ಲ ಹೂಡಿಕೆದಾರರು, ದೊಡ್ಡ ಹೂಡಿಕೆದಾರರು ಹಾಗೆ ಅಂತಾರಾಷ್ಟ್ರೀಯ ಮಟ್ಟದ ಹೂಡಿಕೆದಾರರು ಕೂಡ ಚಿನ್ನದ ಮೇಲೆ ಹೂಡಿಕೆಯನ್ನ ಮಾಡುತ್ತಾರೆ. ಆವಾಗ ಚಿನ್ನದ ಬೆಲೆಯಲ್ಲಿ ಮತ್ತಷ್ಟು ಏರಿಕೆಯಾಗುವ ಸಾಧ್ಯತೆ ಇರುತ್ತದೆ ಎಂದು ಹೇಳಲಾಗುತ್ತಿದೆ ಸ್ನೇಹಿತರೆ. ಖರೀದಿ ಮಾಡುವವರಿಗೆ ತಜ್ಞರು ಏನು ಹೇಳುತ್ತಿದ್ದಾರೆ ಎಂದಲ್ಲಿ, ಯಾವಾಗ ಚಿನ್ನದ ಬೆಲೆ ಇಳಿಕೆಯಾಗಿರುತ್ತದೆ ನೋಡಿ, ಆವಾಗ ನೀವು 1 ಗ್ರಾಮ್ನಿಂದ 2 ಗ್ರಾಮ್ ತನಕ ಗಟ್ಟಿ ಚಿನ್ನವನ್ನು ಖರೀದಿಯನ್ನು ಮಾಡಿ ಇಟ್ಟುಕೊಂಡಿರಬೇಕು. ನಿಮ್ಮ ಆದಾಯ ಈಗ 1 ಲಕ್ಷ ರೂಪಾಯಿ ಇದ್ದಲ್ಲಿ ಇವತ್ತು ಹೋಗಿ 1 ಲಕ್ಷ ರೂಪಾಯಿದ ಚಿನ್ನವನ್ನು ಖರೀದಿ ಮಾಡಲು ಹೋಗಬೇಡಿ. ಯಾವಾಗ ಬಿದ್ದ ಮೇಲೆ ಒಂದು ಅವಕಾಶ ಸಿಗುತ್ತದೆ, 3 ಅಥವಾ 4 ತಿಂಗಳಿನಲ್ಲಿ ಒಂದು ಸ್ವಲ್ಪ ಚಿನ್ನ ಬೀಳುತ್ತದೆ, ಆವಾಗ ಖರೀದಿಯನ್ನು ಮಾಡಿದಲ್ಲಿ
ನಿಮಗೆ ಚಿನ್ನದ ಒಂದು ಬೆಲೆ ಪ್ರಾಫಿಟ್ನಲ್ಲಿ ಸಿಗಲಿದೆ ಎಂದು ತಜ್ಞರು ಹೇಳಿದ್ದಾರೆ ಸ್ನೇಹಿತರೆ. ಎವರೇಜಿಂಗ್ನಲ್ಲಿ ಬೈ ಮಾಡಬೇಕು. ಯಾವಾಗ ಇಳಿಕೆ ಆಗಿರುತ್ತದೆ ನೋಡಿ, ಆವಾಗ 2ರಿಂದ 3 ಗ್ರಾಮ್ನಷ್ಟು ಖರೀದಿಯನ್ನು ಮಾಡಬೇಕು. ಮತ್ತೆ ಏರಿಕೆಯಾದಾಗ ಸುಮ್ಮನೆ ಇರಬೇಕು. ಹಾಗೆ ಮತ್ತೆ ಇಳಿಕೆಯಾದಾಗ ಮತ್ತಷ್ಟು ಖರೀದಿಯನ್ನು ಮಾಡಿದಲ್ಲಿ ನಿಮಗೆ ಎವರೇಜ್ ರೇಟ್ನಲ್ಲಿ ಚಿನ್ನ ಸಿಗುತ್ತದೆ. ಹಾಗಾದರೆ ಇದ್ದ ರೇಟ್ನಲ್ಲಿಯೇ ನಿಮಗೆ ಕಡಿಮೆ ರೇಟ್ನಲ್ಲಿ ಚಿನ್ನ ಸಿಗುತ್ತದೆ ಎಂದು ಕೂಡ ಹೇಳಬಹುದು. ಇದು ಯಾರು 22 ಕ್ಯಾರೆಟ್ ಹಾಗೂ 18 ಕ್ಯಾರೆಟ್ ಚಿನ್ನದಲ್ಲಿ ಹೂಡಿಕೆಯನ್ನ ಮಾಡಲು ಬಯಸುತ್ತಾರೆ ಅಂತವರು ದೀರ್ಘಕಾಲದ ಅವಧಿಯಲ್ಲಿ ಹೂಡಿಕೆಯನ್ನ ಮಾಡೋರು ಹೀಗೆ ಚಿನ್ನವನ್ನ ಖರೀದಿಯನ್ನ ಮಾಡಿದಲ್ಲಿ ಮುಂಬರುವ ದಿನದಲ್ಲಿ ಪ್ರಾಫಿಟ್ ಆಗುತ್ತದೆ. ಹಾಗೆ ಇವತ್ತಿನ ಬೆಲೆಯಲ್ಲಿಂತ ಕಡಿಮೆ ಬೆಲೆಗೆ ನೀವು ಖರೀದಿ ಮಾಡದಂತಾಗುತ್ತದೆ ಎಂದು ಹೇಳಿಕೆಯನ್ನ ನೀಡಿದ್ದಾರೆ. ಧನ್ಯವಾದ ಸ್ನೇಹಿತರೆ.